ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದೊಂದು ಹೋಮ್ ರೆಮಿಡಿ. ಪಿಗ್ಮೆಂಟೇಷನ್ಸ್ ಎಷ್ಟೇ ಹಳೆ ಪಿಗ್ಮೆಂಟೇಷನ್ ಇದ್ರೂ ಸ್ಕಿನ್ನಲ್ಲಿ ಅದು ಹೋಗ್ಲಾಡ್ಸುತ್ತೆ. ಈವನ್ ಸ್ಕಿನ್ ಟೋನ್ನ ಕೊಡುತ್ತೆ. ಮತ್ತು ಸ್ಕಾರ್ಸ್ ಎಲ್ಲ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಸ್ಕಿನ್ ಒಂಥರ ಗ್ಲೋನೆಸ್ನ ಕೊಡುತ್ತೆ. ಇದನ್ನು ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ಎವ್ರಿ ಡೇ ನೀವು ಒಂದು 10 ನಿಮಿಷ ಅಪ್ಲೈ ಮಾಡಿಬಿಟ್ಟು 10 ಮಿನಿಟ್ಸ್ ಆದಮೇಲೆ ಅದನ್ನು ವಾಶ್ ಮಾಡ್ಬೋದು. ಒಂದು 10 ಡೇಸಲ್ಲೇ ನಿಮಗೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುತ್ತೆ. ನಾನು ಯೂಸ್ ಮಾಡ್ತಾಯಿದ್ದೀನಿ, ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಒಂದು 10 ಡೇಸ್ ಆಗಿದೆ. ಸೊ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಇವತ್ತು ಇದನ್ನು ನಾನು ಮನೆಯಲ್ಲೇ ಮಾಡಿಕೊಂಡು ನಿಮಗೆ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು, ಮನೇಲಿ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾನಿಲ್ಲಿ ಸಬಕ್ಕಿ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸಬಕ್ಕಿಯಲ್ಲಿ 2 ಟೈಪ್ಸ್ ಬರುತ್ತಲ್ವ. ನಾನು ತೊಗೊಳ್ತಾ ಇರೋದು ಈ ಥರ ದಪ್ಪ ಇರುತ್ತೆ ನೋಡಿ, ಆ ಥರದ್ದು. ಇನ್ನೊಂದು ನೈಲಾನ್ ಥರ ಬರುತ್ತಲ್ಲ, ಅದು ತೊಗೋಬೇಡಿ, ಈ ಥರದ್ದು ತೊಗೊಳ್ಳಿ. ಒಂದು ಸ್ವಲ್ಪ ತೊಗೊಂಡು ನಾನು ಪೌಡರ್ ಮಾಡ್ಕೋತೀನಿ. ಇದು ಮಿಕ್ಸಿಯಲ್ಲೂ ಕೂಡ ಆಗುತ್ತೆ. ನಾರ್ಮಲ್ ಮಿಕ್ಸಿಯಲ್ಲೂ ಪೌಡರ್ ಮಾಡ್ಕೋಬೋದು. ಇದನ್ನು ನಾನು ಇಷ್ಟು ತೊಗೊಳ್ತಾ ಇದ್ದೀನಿ. ಇದು ಸಬ್ಬಕ್ಕಿಯಲ್ಲಿ ಫೇಸ್ ಪ್ಯಾಕ್ ಇದು ಪಿಗ್ಮೆಂಟೇಷನ್ಸ್ ಹೋಗುತ್ತಾ ಅನ್ನೋ ಡೌಟ್ ಎಲ್ಲ ಇರೋ ಅಂಥವ್ರಿಗೆ ಸೀರಿಯಸ್ಲಿ ಹೋಗುತ್ತೆ. ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ತೊಗೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸ್ವಲ್ಪ ಹಾಲು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಪ್ರಿಫರ್ ಮಾಡೋದೇ ಹಸಿ ಹಾಲನ್ನೇ ತೊಗೊಳ್ಳಿ. ಇದನ್ನು ಈ ಥರ ತೊಗೊಂಡಾದ್ಮೇಲೆ ಒಂದು 10 ಮಿನಿಟ್ಸ್ ನೆನೆಸಿಟ್ಬಿಡಿ. ಇದು ಹಾಲು ಏನು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇರುತ್ತಲ್ಲ, ಹಾಲು ಜಾಸ್ತಿ ಆಗಿರಲ್ಲ. ಇದು ತೊಗೊಳುತ್ತೆ ಇದನ್ನು ಎಲ್ಲ ಹಾಲನ್ನು ಕೂಡ. ಇದು ಫುಲ್ಲು ಡ್ರೈ, ಒಂಥರ ಫುಲ್ಲು ಪೇಸ್ಟ್ ಥರ ಆಗಿಬಿಡುತ್ತೆ ಇದು. ಸೊ ಒಂದು 5 ಮಿನಿಟ್ಸ್ ಬೇಡ, ಒಂದು 2-3 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಸಾಕು. ನೋಡಿ, ಇಲ್ಲೇ ಗಟ್ಟಿ ಆಗ್ತಾಯಿದೆ ಅಲ್ಲ. ಇದು ನೋಡಿ, ಇದು ಗಟ್ಟಿ ಆಗ್ತಾಯಿದೆ. ಸೊ ನಾವೀಗ ಸ್ಕಿನ್ಗೆ ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇದೇನು ಮಿಕ್ಕಿರುತ್ತಲ್ಲ, ಇದು ನನಗೆ ಒಂದು 10 ಡೇಸ್ 15 ಡೇಸ್ 10 ಡೇಸ್ ಆಗುತ್ತೆ ಅಷ್ಟೇ. ಸೊ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಒಂದು 10 ಮಿನಿಟ್ಸ್ಗೆಲ್ಲ ಡ್ರೈ ಆಗುತ್ತೆ ಇದು. ಸೊ ಒಂದ್ಸರಿ ಅಪ್ಲಿಕೇಶನ್ ತೋರಿಸ್ತೀನಿ. ತುಂಬ ಪೇಸ್ಟ್ ಥರ ಎಲ್ಲ ಕೂತ್ಕೊಳ್ಳಲ್ಲ ಇದು, ಬಟ್ ಪಿಗ್ಮೆಂಟೇಷನ್ ಡೆಫಿನೆಟಾಗಿ ಹೋಗುತ್ತೆ. ಫ್ರೆಂಡ್ಸ್,
ಏನಂದರೆ ಇದನ್ನು ಸಾಬುದಾನ ಅಂತ ಕೂಡ ಕರೀತಾರೆ. ಇದನ್ನು ಸ್ಕಿನ್ ಬ್ರೈಟ್ ಆಗೋದಕ್ಕೆ ಮತ್ತು ಈವನ್ ಸ್ಕಿನ್ ಟೋನಿಗೆ ನಾನು ಆಗಲೇ ನಿಮಗೆ ಹೇಳಿದಾಗೆ, ಮತ್ತು ಸನ್ ಟ್ಯಾನ್ ಇದ್ರೂ ಕೂಡ ಹೊರಟೋಗುತ್ತೆ. ಸ್ಕಿನ್ನ ತುಂಬ ಚೆನ್ನಾಗಿ ಇದು ಮಾಡುತ್ತೆ. ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ಬೇಕಾಗಂದರೆ ಗೂಗಲ್ ಮಾಡಿ ಚೆಕ್ ಮಾಡಿ. ಇದ್ರದ್ದೇ ಆದ ತುಂಬ ಇಂಗ್ರೀಡಿಯೆಂಟ್ಸ್ಗಳಿದೆ. ನಾನಿಲ್ಲಿ ಜಸ್ಟ್ ಹಾಲು ಮತ್ತು ಸಾಬುದಾನ ಎರಡನ್ನೇ ನಾನು ತೊಗೊಂಡಿರೋದು. ಆದರೆ ನೀವು ಇದಕ್ಕೆ ಸ್ವಲ್ಪ ಲೆಮನ್ ಹಾಕೋಬೋದು, ಬಟ್ ನನಗೆ ಅಲರ್ಜಿ ಆಗುತ್ತೆ. ಸೊ ಲೆಮನ್ನ ನಾನು ಅಪ್ಲೈ ಮಾಡಿದಾಗೆಲ್ಲ ನನ್ನ ಸ್ಕಿನ್ ಸ್ವಲ್ಪ ರೆಡ್ಡಿಶ್ ಆಗಿಬಿಡುತ್ತೆ. ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ನಾನು ಯೂಸ್ ಮಾಡ್ತಾಯಿಲ್ಲ. ಬಟ್ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇಲ್ಲ ಅಂದರೆ ನೀವು ಯೂಸ್ ಮಾಡಿ. ಮತ್ತು ಸೆನ್ಸಿಟಿವ್ ಇದ್ದರೆ ನಮ್ಮ ಹಾಗೆ ನೀವು ಕೂಡ ಸ್ಕಿಪ್ ಮಾಡ್ಬೋದು ಇದನ್ನು. ಇದು ಈ ಥರ ಪೇಸ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಇದನ್ನು ಅದೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ನೆನೆಸ್ಬಿಟ್ಟು ಇಟ್ಬಿಡ್ಬೇಕಷ್ಟೇ. ನೀವು ಬೇಕು ಅಂತ ಅಂದರೆ ಇನ್ನೂ ಕೂಡ ಪೇಸ್ಟ್ ಮಾಡ್ಕೋಬೋದು. ಪೇಸ್ಟ್ ಮಾಡಿದಷ್ಟು ನೀವು ಇನ್ನೂ ಸ್ಕಿನ್ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಇದು. ಬಟ್ ನಾನು ಯಾವಾಗಲೂ ಹಚ್ಚಿರೋದೇ ಈ ಥರ ಇದರಲ್ಲಿ. ಇದನ್ನು ನನಗೆ ಒಬ್ಬರು ರಾಜಸ್ಥಾನದವರು ನಮ್ಮ ಮನೆ ಹತ್ತಿರ ಇದ್ದರು. ಸೊ ಅವರು ಇದನ್ನು ನಮ್ಗೆ ಹೇಳ್ಕೊಟ್ಟಿದ್ರು, ಇದನ್ನು ಯೂಸ್ ಮಾಡಿ ಅಂತ ಹೇಳಿ. ಅವರು ತುಂಬ ಪಾಪ ಹೇಳ್ಕೊಟ್ರು ನಮಗೆ. ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡಿ ಕೂದಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಆ ಥರದ್ದೆಲ್ಲ ಹೇಳ್ಕೊಟ್ರು. ಕೆಲವೊಂದನ್ನು ನಾನು ತುಂಬ ಸೀರಿಯಸ್ಸಾಗಿ ಫಾಲೋ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು ನನಗೆ. ನೀವು ಏನೇ ಅಪ್ಲೈ ಮಾಡ್ಕೋಬೇಕಾದ್ರೂ, ಮತ್ತು ಕ್ರೀಮ್ ಆಗಿರಲಿ, ಫೇಸ್ ವಾಶ್ ಆಗಿರಲಿ, ಸ್ಕಿನ್ ಕೇರ್ ಆಗಿರಲಿ, ಏನೇ ಅಪ್ಲೈ ಮಾಡ್ತಾ ಇರೋ ಫೇಸ್ಗೆ ಅಂದರೆ ಅದು ನೆಕ್ಕಿಗೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದರೆ ನಿಮ್ಮ ಫೇಸ್ ಮಾತ್ರ ಫುಲ್ಲು ಗ್ಲೋ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಬಟ್ ನಿಮ್ಮ ನೆಕ್ ಡಾರ್ಕ್ ಆಗಿರುತ್ತೆ. ಆ ಥರ ಮಾಡ್ಕೋಬೇಡಿ. ಏನನ್ಸುತ್ತೆ ಅಂದರೆ ಇವ್ರು ರಿಯಲ್ ಕಲರ್ ಇರೋದೇ ಇದು ಅನಿಸುತ್ತೆ, ಈ ನೆಕ್ ಬ್ಲ್ಯಾಕ್ ಇದೆ ಆ ಕಲರ್ ಇರೋದು ಅನಿಸುತ್ತೆ, ಮೇಕಪ್ ಮಾಡ್ಕೊಳಕ್ಕೆ ಕಾಣಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಹಂಗೆ ಮಾಡಬೇಡಿ. ಸೊ ಈ ಥರ ನಿಮಗೆ ಎಲ್ಲಿ ತುಂಬ ಪ್ರಾಬ್ಲಮೆಟಿಕ್ ಇದೆ, ನನಗೆ ಈ ಜಾಗದಲ್ಲಿ ಸ್ವಲ್ಪ ಪಿಂಪಲ್ ಮಾರ್ಕ್ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಅಂಥ ಜಾಗದಲ್ಲಿ ಈ ಥರ ಇದು ಮಾಡ್ಕೊಳ್ಳಿ. 10 ಮಿನಿಟ್ಸ್ ಸಾಕು. 10 ಮಿನಿಟ್ಸ್ ಆದಮೇಲೆ ಎವ್ರಿ ಡೇ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ಎರಡೇ ಸಾಕು, ಈ ಎರಡೇ ಇಂಗ್ರೀಡಿಯೆಂಟ್ಸ್ ಸಾಕು. ಮುಖನ ಸೆನ್ಸಿಟಿವ್ ಇರೋರು ಸೊ ಈ ಎರಡೇ ಇಂಗ್ರೀಡಿಯೆಂಟಲ್ಲಿ ಇದು ಮಾಡ್ಕೊಳ್ಳಿ. ಮತ್ತು ಏನಾದರೂ ಆಯಿಲ್ ಸ್ಕಿನ್ ಇದೆ ನಿಮಗೆ, ಆಯಿಲ್ ಸ್ಕಿನ್ ಇದೆ ಅಂದರೆ ಸೊ ನೀವೇನು ಮಾಡಿ ಅಂದರೆ ಇದು ಸಾಕು, ಹಾಲು. ತುಂಬ ಡ್ರೈ ಸ್ಕಿನ್ ಇರೋರು ಏನು ಮಾಡಿ ಅಂದರೆ ಇದಕ್ಕೆ ಸ್ವಲ್ಪ ಮೊಸರು ಹಾಕಿ, ಅಪ್ಲೈ ಮಾಡಿಬಿಟ್ಟು ಎರಡೇ ಇಂಗ್ರೀಡಿಯೆಂಟ್ ಸಾಬುದಾನ ಮತ್ತು ಮೊಸರು ಎರಡನ್ನೇ ಹಾಕಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನಿಮ್ಗೆ ಸನ್ ಟ್ಯಾನ್ ಆಗಿದ್ರೂ ಕೂಡ ಹೋಗಿಬಿಡುತ್ತೆ. ನಿಮಗೆ ಅನಿಸುತ್ತೆ ಹೌದಲ್ವಾ ವರ್ಕ್ ಆಗ್ತಾಯಿದೆ ಇದು ಅಂತ ಹೇಳಿ. 10 ಮಿನಿಟ್ಸ್ ಆದಮೇಲೆ ಇದನ್ನು ನಾನು ವಾಶ್ ಮಾಡ್ತೀನಿ. ಸೊ ಹೆಂಗೆ ಸ್ಕಿನ್ ಹೆಂಗೆ ಚೇಂಜ್ ಆಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಎವ್ರಿ ಡೇ ನಾನು ಮಾಡ್ತಾಯಿದ್ದೀನಿ, ಏನು ಹೊಸದಿಲ್ಲ, ಬಟ್ ನೀವು ಟ್ರೈ ಮಾಡಿ ಇದನ್ನು. ಇದು ಡ್ರೈ ಆಗಿದೆ ನೋಡಿ. ಡ್ರೈ ಆದಮೇಲೂ ಕೂಡ ಇದೇನು ಜಾರ್ತಾ ಇಲ್ಲ, ಸ್ಕಿನ್ ಮೇಲೆ ಸ್ಟಿಫಾಗಿ ಕೂತ್ಕೊಂಡಿದೆ. ಸೊ ಇದನ್ನು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ 2 ಮಿನಿಟ್ಸ್. ಓಕೆ ಫ್ರೆಂಡ್ಸ್, ನೋಡಿ ಲೈವ್ ಆಗಿ ನಾನು ಆ್ಯಕ್ಚುಲಿ ಫೇಸ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸೋಪೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಫೇಸ್ ವಾಶ್ ಅಷ್ಟೇ. ಸೊ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ, ಸನ್ ಟ್ಯಾನ್ ಹೋಗುತ್ತೆ, ಮತ್ತು ಪಿಗ್ಮೆಂಟೇಷನ್ ಜೋರಾಗಿ ಹೋಗುತ್ತೆ. ಸೊ ಇದನ್ನು ನೀವು ಆದಷ್ಟು ಎವ್ರಿ ಡೇ ಮಾಡಿ. ಎವ್ರಿ ಡೇ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಅಂದರೆ 2 ಡೇಸ್ ಒಂದ್ಸರಿ ಆದರೂ ಮಾಡಿ. ಇವತ್ತಿಗಿಷ್ಟೇ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆಲ್ಲ ಇದು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಇರುತ್ತೆ 100%. ಸೊ ಥ್ಯಾಂಕ್ ಯು.